जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम लक्ष्मी मेडम ಅವರಿಗೆ जय भीम जय भीम ಮಳೆ ಬಿಟ್ಟಿದೆ ಬೇಡ ಬೇಡ जय 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 भीम जय भीम जय भीम जय 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 भीम जय भीम जय भीम बाबा साहेब ಅಂಬೇಡ್ಕರ್ಗೆ जय बाबा साहेब ಅಂಬೇಡ್ಕರ್ಗೆ जय ಮಂದನ ಮಂದನ ಶಿಲ್ಪ ಬೇಕಣ್ಣ ಮೇಡಮ್ ಇಲ್ಲೇ ಪಕ್ಕದಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ ನಡೆಯೋಣ ಎಲ್ಲ ಹಾಸ್ಪಿಟ್ಲು 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 ಅಣ್ಣ ಹಿಂದೆ ಬರೋಣ ಸ್ವಲ್ಪ ಇಲ್ಲಿ ಪರಿಸ್ಥಿತಿ ನೋಡಿ ಈ ಕಡೆ ಬನ್ನಿ ಸ್ವಲ್ಪ ಸೇವೆ ಏನ್ ಮಾಡಿ ಬನ್ನಿ ಮೇಡಮ್ ಮೇಡಮ್ ಇಲ್ಲೇ ಇದೆ ಮೇಡಮ್ ಬನ್ನಿ ಮೇಡಮ್ ಬನ್ನಿ ಇಲ್ಲಿ ಇಲ್ಲಿ ಈ ಕಡೆ ಬನ್ನಿ ಮೇಡಮ್ ಇಲ್ಲಿ ಬನ್ನಿ ಮೇಡಮ್ ಆಂಬುಲೆನ್ಸ್ ಹೋಗ್ತಾ ಆಗಲ್ಲ ಮೇಡಮ್ ಸ್ವಲ್ಪ ಇದೆ ಸ್ವಲ್ಪ ಸೈಡ್ ಅಣ್ಣ ಅಣ್ಣ ಒಂದೇ ನಿಮಿಷ ಅಣ್ಣ ಒಂದೇ ಬಂದೆ ಆಂಬುಲೆನ್ಸ್ ಎಲ್ಲ ಹೊರಗಡೆ ನಿಲ್ಸ್ಬೇಕು ಮೇಡಮ್ ಒಳಗಡೆ ತಗೊಂಡು ಹೋಗ್ಬೇಕು ಎಷ್ಟು ಪ್ರಾಬ್ಲಮ್ ಅರ್ಜಿ ಕೊಟ್ಟು ಸಾಕಾಗಬೇಕು ನಾವು ಒಂದೇ ಒಂಚೂರು ಸಣ್ಣ ರೆಸ್ಪಾನ್ಸ್ ಮಾಡಲ್ಲ ಮೇಡಮ್ ಒಳಗಡೆ ಚಿಕ್ಕಮಗಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಪ್ಪ ಇದು ಹಾಸ್ಪಿಟ್ಲ್ ಹೊರಗೆ ಹೋಗೋಕ್ಕೆ ದಾರಿನೇ ಇಲ್ಲ ಆಂಬುಲೆನ್ಸ್ ಹೆಂಗ್ ಬರುತ್ತೆ ಜನ ಹೆಂಗ್ ಓಡಾಡ್ತಾರೆ ನೋಡಿದ್ದೀರಾ ನೀವು ಒಂದ್ಸಲ ಬಂದಿದ್ದೀರಾ ಬೇಡಪ್ಪ ನಾನು ಇವಾಗ ಬಂದಿದ್ದೀವಿ ವಿಸಿಟ್ ಮಾಡೋಕ್ಕೆ ಜನರನ್ನೆಲ್ಲ ಕರ್ಕೊಂಡ್ಬಂದಿದ್ದೇವೆ ನಾವು ಏನು ಹೇಳಬೇಕು ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಬಸ್ರಿಗೆ ಬಾಣಂತಿಯರಿಗೆ ಇಷ್ಟು ಜಾಗಕ್ಕೆ ನೀವು ಒಂದು ಕಾಂಕ್ರೀಟ್ ಹಾಕ್ಸಿ ಹೋಗ್ಲಿಕ್ಕೆ ಎಷ್ಟು ದಿನ ಬೇಕು ನಿಮಗೆ ಎಷ್ಟು ದಿನದಲ್ಲಿ ಮಾಡಿಸ್ತೀರಾ ಒಂದು ಮಂತ್ ನೀವು ಮಾಡಿಸಿ ನನಗೆ ರಿಪೋರ್ಟ್ ಹಾಕಬೇಕು ಇಮ್ಮಿಡಿಯೇಟ್ಲಿ ಇದು ಪ್ರಿಯಾರಿಟಿ ತಗೋಬೇಕು ನಾನು ಡಿ ಸಿ
ಮಾತಾಡ್ತೀನಿ, ಈ ತರ ಆಗುದಿಲ್ಲ. ಏನೋ ಬೇರೆದಾದ್ರೆ ಬಿಡಪ್ಪ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಟೆಂಡರ್ ತಗೋಬೇಕು, ನಾವು ತಿಂಗಳಾನ್ಗಟ್ಟಲೆ ಕಾಯ್ಬೇಕು ಅಂದ್ರೆ ಬೇಡ ರೀ. ಆಸ್ಪತ್ರೆ ಹತ್ರ ಮುಂದೆಗಡೆ ಹೋಗೋಕ್ ಜಾಗ ಇಲ್ಲ, ಇಲ್ಲಿ ಈ ತರ ಆಂಬುಲೆನ್ಸ್ ಇಲ್ಲಿ ಹೇಳ್ತಾ ಇದಾರೆ. ಮೇಡಮ್, ಯಾರಾದ್ರೂ ಒಬ್ರು ಬಸ್ರಿ ಬಾಣಂತಿಯರ್ ಒಂದು ಎಮರ್ಜೆನ್ಸಿ ಬಂದ್ರೆ ಇಲ್ಲಿ ಆಂಬುಲೆನ್ಸ್ ಬರೋದಿಲ್ಲ. ಬಹಳಷ್ಟು ಲೆಟರ್ಗಳನ್ನ ಕೊಟ್ಟಿದ್ದಾರೆ, ಅಂದ್ರೂ ನೀವು ಯಾರು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಏನಪ್ಪ ಇಲ್ಲಿ ಏನ್ ತೋರಿಸುತ್ತೆ? ಈಗ ನಾನು ನಿಮ್ ಗಮನಕ್ಕೆ ತಂದಿದ್ದೀನಲ್ಲ. ವಿಡಿಯೋ ನಾ ಕೊಡ್ತೀನಿ ಮೇಡಮ್. ಹೋಗಿ ಸರ್. ನಿಮಿಷ ಮೇಡಮ್, ಮಳೆ ಬಂದ್ರೆ ನೀರು ಇಟ್ಕೊಂಡಿದ್ದ ನೀವು ಇವತ್ತಲ್ಲಿ ಸಂತೆ ಇತ್ತು, ಸೊ ಅಲ್ಲಿ ಬಂದಿದೆ. ಈಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಡಾಕ್ಟರ್ ಏನಾದ್ರು ಅಂತ ಕಾಂಟ್ಯಾಕ್ಟ್ ನೀವು ಯಾವಾಗ ಅಡ್ಮಿಟ್ ಆಗಿದ್ದೀರಾ? ನೀವು ಪ್ರತಿದಿನ ಇರ್ತೀಯಾ? ನೀವೆಲ್ಲ ಚಪ್ಪಲಿ ಹಾಕೊಂಡು ಬರ್ಬಾರ್ರಪ್ಪ, ಆಸ್ಪತ್ರೆಯಿಂದ ಗಲೀಜು ಮಾಡ್ಬೇಡಿ. ನಾವೆಲ್ಲ ಇಲ್ಲ ಚಪ್ಪಲಿ ಬಿಟ್ಕೊಳ್ಳೋಣ ದಯವಿಟ್ಟು. ಆಸ್ಪತ್ರೆಯಿಂದ ಗಲೀಜು ಮಾಡಬೇಡಿ. ಇಲ್ಲೊಂದು ಫುಡ್ ಟ್ರಕ್ ಇಲ್ವೇನವಾ? ಒಳಗೊಂದು ಹಾಕಿರಲಿಲ್ಲ, ಮತ್ತೆ ಹಾಸ್ಪಿಟ್ಲ್ ಒಳಗಡೆ ಹೆಂಗ್ ಬರೋದು? ಅಲ್ಲ, ಗಲೀಜಾಗಿತ್ತು ಮೇಡಮ್. ಈಗೆಲ್ಲ ಬರೀ ಅದೇ ಆಗಿದೆ ಬೆಳಿಗ್ಗೆಯಿಂದ. ನಮ್ ಡಾಕ್ಟರ್ ಒಬ್ರು ಬರ್ಲಿ. ಡಾಕ್ಟ್ರೇ ಅಡ್ಮಿಟ್ ಬಂದಪ್ಪ. ಈಗ ಡಾಕ್ಟರ್ ಫುಲ್ ಟೈಮ್ ಇರಲ್ಲ ಅಂತ ಈ ತರ ಬಟ್ ಈಗ ಒಬ್ಬರೇ ಇರೋ ಕಾರಣ ಒಬ್ಬರು ಯಾಕೆ? ಅವ್ರನ್ನ ಮತ್ತೆ ತಗೊಂಡಿಲ್ಲ. ಮಾತಾಡ್ಬೇಡಿ ಸರ್. ಸರ್ ಎಲ್ಲ ಲೇಬರ್ಸ್ಗಳು ಜಾಸ್ತಿ ಸಿಕ್ಕಾಬಿಟ್ಟೆ. ಬಟ್ ಇಲ್ಲಿ ಲೇಡೀಸ್ ಡಾಕ್ಟರ್ ಅವಶ್ಯಕತೆ ತುಂಬ ಇದೆ. ಎಷ್ಟು ಮೇಡಮ್ ಅಂತ ಇತ್ತು ಇಲ್ಲಿ. ಈಗಂತೂ ಇವಾಗಂತೂ ನಮ್ಮನ್ನು ಅಕಸ್ಮಾತ್ ಮಾಡೋದಿಲ್ಲ. ಎಮರ್ಜೆನ್ಸಿ ಅಂದರೆ ಇವರೊಂದು 3 ಗಂಟೆ ತನಕ ಇರ್ತಾರೆ, ಮತ್ತೆ 3 ಗಂಟೆ ಮೇಲೆ ಹೋಗ್ಬಿಡ್ತಾರೆ ಡಾಕ್ಟರ್. ಇಲ್ಲಿ ಯಾರು ಇರಲ್ಲ. ಆಮೇಲೆ ಇಲ್ಲಿ ವ್ಯವಸ್ಥೆ ಏನು ಅಂತಂದ್ರೆ ಕೆಲವೊಂದು ಟೈಮ್ ಬಂದರೆ ಒಬ್ಬರು ಇರಲ್ಲ. ಇಡೀ ಫುಲ್ ಮನ್ನಡ ಎಲ್ಲ ಫುಲ್ ಲೇಬರ್ಸು ಮತ್ತು ಬಡವರೇ ಜಾಸ್ತಿ ಇದ್ದಾರೆ. ಅಷ್ಟು ಸಮಸ್ಯೆ ಇದೆ. ಬಟ್ ಇಲ್ಲಿ ಹಾಸ್ಪಿಟಲ್ ನೋಡೋದೇ ಬೇಡ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲ, ನೀವು ಹೋದ್ಮೇಲೆ ಅವ್ರು ಬೇಡ ಎಮರ್ಜೆನ್ಸಿ ಮತ್ತೆ ಬರುವಂತ ಎಲ್ಲ ಬೇರೆ ಕಡೆ ಹೊರಗಡೆ ಹೋಗಿ ಬರ್ಕೊಡಿ ಆ ಥರ ಇಲ್ಲ ಅಲ್ಲ. ಗೌರ್ಮೆಂಟ್ ಸಪ್ಲೈ ಇರೋದೆಲ್ಲ ಹೆಚ್ಚಿದೆಲ್ಲ ಇದೆ. ಕೆಲವು 1-2 ಮೆಡಿಸಿನ್ ಕೆಲವು ಸಲ ಸಪ್ಲೈ ಇರುತ್ತೆ. ಸ್ನೇಕ್ ಬೈಟ್ ಅದೆಲ್ಲ ಇದೆ. ಇದು ಡೆಲಿವರಿ ಸ್ಟೋರ್ ರೂಮ್ ಇದೆ ಮೇಡಮ್, ಬಟ್ ಅವೆಲ್ಲ ಫುಲ್ ಇದೆ ಮೇಡಮ್. ಇದು ರೀಸೆಂಟ್ ಸಪ್ಲೈ ಮೇಡಮ್. ಹಾಗೆ ನೀರೆಲ್ಲ ವರ್ಕ್ ಆಗುತ್ತಲ್ಲ? ಎಸ್ ಮ್ಯಾಮ್, ವರ್ಕಿಂಗ್ ಇದೆ ಮೇಡಮ್. ವರ್ಕಿಂಗ್ ಇದೆ. ಹಾಂ ವರ್ಕಿಂಗ್ ಇದೆ. ಬಿಡಿ ಮೇಡಮ್, ದಾರಿ ಬಿಟ್ಕೊಡಿ ಮೇಡಮ್.
ಎಲ್ಲರಿಗೂ ಸಿಕ್ಕಿದ್ರೆ ಬನ್ನಿ 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 ಅಲ್ಲಿ ಅಲ್ಲಿ ಬನ್ನಿ ಸ್ವಲ್ಪ ಸೈಡ್ ಬಿಡಿ ಸೈಡ್ ಬಿಡಿ ಬನ್ನಿ ಬನ್ನಿ ಒಂದು ಸೈಡಿಂಗ್ ನಡೀರಿ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಸೈಡ್ ಬಿಡಿ ಅವ್ರಿಗೆ ಒಂದು ಸ್ವಲ್ಪ ಸೈಡ್ ಬರೋಣ ಸ್ವಲ್ಪ ಸೈಡ್ ಓಪನ್ ಮಾಡಿ ಇದೆತ್ತಿ ಫಸ್ಟ್ ಹೇಳ್ತೀನಿ.
ಸೈನ್ ಮಾಡಬೇಕಂತೆ. ಎಲ್ಲ ಜಿಲ್ಲೆಯಲ್ಲೂ ಮುಂದೆ ಮುಂದೆ ಅಂತೇವರು ಮತ್ತು ಹಲೋ, ನಿಮ್ಗೋಸ್ಕರ ಬಂದಿದ್ದೀನವ. ಕುತ್ಕೊಳ್ಳಿ, ಬನ್ನಿ ಬನ್ನಿ, ಕುತ್ಕೊಳ್ಳಿ, ಹೋಗ್ಬೇಡಿ, ಕುತ್ಕೊಳ್ಳಿ. ನಿಮ್ ಜೊತೆ ಮಾತಾಡಕ್ಕೆ ಬಂದಿರೋದು ನಾನು. ಬನ್ರಿ ಎಲ್ಲರೂ ಬರ್ರಿ, ಈ ಕಡೆ ಚೇರ್ ಇದಾವ, ಬನ್ನಿ. ನನಗೆ DC ಅವರು ರೆಡ್ ಅಲರ್ಟ್ ಇದೆ ಅಂತ ಒಂದು ಲೆಟರ್ ಇಶ್ಯೂ ಮಾಡಿದ್ದು ನಮ್ಮ ಆಫೀಸ್ಗೂ ಕಳಿಸಿದ್ರು. ರೆಡ್ ಅಲರ್ಟ್ ಇರ್ಲಿ, ಬ್ಲೂ ಅಲರ್ಟ್ ಇರ್ಲಿ, ನಾನು ಬಾಳೆಹೊನ್ನವರ ಹೆಣ್ಮಕ್ಳು ಮಹಿಳೆಯರನ್ನ ಖಂಡಿತವಾಗಿ ಹೋಗಿ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ನಾನು. ನೀವು ಹೋಗ್ಬಿಟ್ರೆ ಮತ್ತೆ ನಾನು ಬಂದಿದ್ದ ಉದ್ದೇಶ ಏನು? ನಾನು ಗಂಡಸ್ ಮಕ್ಕಳ ಸಂವಾದ ಬಂದಿಲ್ಲ, ನಾನು ನಿಮ್ಗೋಸ್ಕರ ಬಂದಿದ್ದೀನಿ. ಒಂದ್ ತರದಲ್ಲಿ ಏನ್ ಹೇಳಬೇಕು ಅದನ್ನ ಹೇಳೇ ಬಿಟ್ರು. ಮಹಿಳಾ ಆಯೋಗದ ಅಧ್ಯಕ್ಷ ಆದಂತ ರಾಜಲಕ್ಷ್ಮಿ ಚೌಧರಿ ಅವರೇ, ಅದೇ ರೀತಿಯಾಗಿ ತಾಲೂಕಿನ ಗೌರವ ಆಮೇಲೆ ಏನಂದ್ರೆ ಅದು ಸ್ಪೆಷಲ್ ಚೈಲ್ಡ್ ಇರೋದ್ರಿಂದ ಅವರಿಗೆ ನೀವು ಕಾನೂನು ಪ್ರಕಾರ ಕ್ರಮವನ್ನು ಹಾಕಿ ಇದನ್ನ ಮಾಡಿ, FIR ಮಾಡಿ. ಅವ್ರು ಇಲ್ಲಿಂದ ನನ್ನ ಉತ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಹೋಗಿದ್ದೀನಿ ಮೇಡಮ್, ನೋಡಿ ಎಲ್ಲದಕ್ಕೂ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ 30 ಜನ ತಾಯಿ ಮನೆ ಅಲ್ಲೇ ಕೇಳ್ಬಿಟ್ರೆ ನಾನೇ ಬರ್ಬೇಕು ಅವ್ರು ನಮ್ಮ ಮನೆಯಲ್ಲಿ ಕೂಡ ನಾನು ಮಾಡಿಸ್ತೀನಿ. ನೆಕ್ಸ್ಟ್ ನಂಬರ್ ತಗೋತಾ ಇದ್ದೀನಿ. ನಿಮಗೆ ಪೆನ್ಷನ್ ಮಾಡಿಸಿದ್ವಿ, ಪೆನ್ಷನ್ ಬರ್ತಾ ಇಲ್ಲ, 1 ವರ್ಷ 1.5 ವರ್ಷ ಆಗಿದೆ. ನಮ್ಮ ತಹಶೀಲ್ದಾರ್ ಅವರು ಮೇಡಮ್ ನಿಮ್ಮ ಮಗುವಿಗೆ ನೋಡಿ ಸ್ಪೆಷಲ್ ಚೈಲ್ಡ್ ಇದೆ, ಪೆನ್ಷನ್ ಮೇಡಮ್ದು ನಂಬರ್ ಕೊಡು. ನೀವು ಮಾಡಿಸಿ ಆ ಮಗುವಿಗೆ ಪೆನ್ಷನ್ ಅನ್ನ ಕೊಡಿ. ನೆಕ್ಸ್ಟ್ ಯಾರಾದ್ರೂ ಇದ್ದಾರಾ? ನೆಕ್ಸ್ಟ್ ಯಾರಾದ್ರೂ ಸಮಸ್ಯೆ? ಈಗ ಅಡ್ರೆಸ್ ಡೌನ್ ಸಿಂಡ್ರೋಮ್ ಚೈಲ್ಡ್ CDP ಅವರು ಮೇಡಮ್ ಮಕ್ಕಳ ಕೆಲಸ ಮಾಡ್ತೀರಾ? ಮತ್ತೆ ಮಗುಗೇನು ಅಂತ ಕೇಳೋದು ತಪ್ಪು. ನೆಕ್ಸ್ಟ್ ಯಾರು? ಆ ಮಗುವಿಗೆ ಅದನ್ನು ಮಾಡಿ 18 ವರ್ಷದ ಕೆಳಗಡೆ 20 ವರ್ಷದ ಪ್ರಯೋಜನ ಮಾಡಿ.
ಜಮೀನು ನನಗೆ ಬರೋದಿಲ್ಲವಾ? ಆದ್ರೆ ನಾನು ಹೇಳ್ತೀನಿ ತಹಶೀಲ್ದಾರ್ ಅದನ್ನು ಅಟೆಂಡ್ ಮಾಡಿ ಅವ್ರ ನಂಬರ್ ಇಟ್ಕೊಳ್ಳಿ ತಾಯಿ, ನೀವು ಹೋಗಿ ನಮ್ಮ ಹುಡುಗ ಕೊಡ್ತಾನ. ಓಕೆ, ಮತ್ತೆ ಯಾರಾದ್ರೂ ಸರಿ ಸರಿ ಸೈಡ್ ಸೈಡ್ ಬರ್ಬೇಕು, ಸೈಡ್ ಬರ್ಬೇಕು ಅಣ್ಣ. ಈ ಕಡೆ ಬನ್ನಿ. ಗಮನಿಲ್ಲ. ಸ್ವಲ್ಪ ಸೈಡ್ ಅಣ್ಣ, ಅಣ್ಣ ಸೈಡ್ ಸೈಡ್ ಬರ್ರಿ ಪ್ಲೀಸ್ 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 ಆ ಕಡೆ ಬನ್ನಿ ಅಣ್ಣ. ಮುಂದೆ ಬರೋ ಸೈಡ್ಗೆ ಹೋಗಿತ್ತು. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇದ್ದಾಳಲ್ವಾ, ಸರ್ಕಾರ ನೋಡ್ಕೊಳ್ಳುತ್ತೆ. ಮತ್ತೆ ಅಣ್ಣ ಎಲ್ಲಿಗೆ ಹೋಗ್ತೀಯಣ್ಣ ನೀನು? ಇದಕ್ಕೆ ಬಾ ಅಣ್ಣ, ಮೇಲೆ ನನ್ನ ಮೇಲೆ ಅಂದ್ರೆ ಆ ಕಡೆ ಹೋಗ್ಬೇಕು ಮುಂದೆ. ಸುಮಾರು ಎಷ್ಟು ಕೆಲಸಗಳನ್ನು ನೀವು ಕೊಡ್ಬೋದು ಜನರಿಗೆ? ಎಷ್ಟು ಕೆಲಸ ಇದ್ದಾವೆ? 5 ಲಕ್ಷವರೆಗೂ ಕೊಡ್ಬೋದು. 14 ಕಳ್ಸಿದೆ ಇಲ್ಲಿ ಲೋಕಲ್. ಈಗ ನೋಡಿ, ಈಗ ಮಳೆ ಇದೆ, ರಸ್ತೆ ಬದಿಯನ್ನ ಕಟ್ಟೋದು, ಸ್ಕೂಲ್ ಕಾಂಪೌಂಡ್ ಕಟ್ಟೋದು, ಮರಗಳನ್ನ ನೆಡೋದು, ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಆದ್ರೆ ಇದು ಸರ್ಕಾರ ಯಾಕೆ ಮಾಡಿದೆ ಅಂದ್ರೆ ಜಾಬ್ ಮಾಡೋದು ವಯಸ್ಸಾಗಿರೋರು 50 ದಿನ ಮಾಡಿದ್ರೆ ಕೂಲಿ ಕೊಡ್ತಾರೆ. ಬಸ್ರಿ ಇರ್ತಾಳೆ, ಯಾರು ಇರೋದಿಲ್ಲ, ಅವಳು ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಅವಳಿಗೆ ಕೂಲಿ ದುಡ್ಡು ಕೊಡ್ತಾರೆ. ಹ್ಯಾಂಡಿಕ್ಯಾಪ್ ಅವ್ರಿಗೆ ಎಕ್ಸ್ಟ್ರಾ ಜಾಬ್ ಕಾರ್ಡ್, ಅವರು ಅಷ್ಟೇ ಏನೋ ಒಂದು ಅರ್ಥ ಮಾಡಿದ್ರೆ ಸಾಕು, ನಿಜ ಕೂಲಿ ದುಡ್ಡು ಕೊಡ್ತಾರೆ. ಬಟ್ ನಾವು ಆರೋಗ್ಯವಾಗಿದ್ರೆ ನಾವು ಕೂಲಿ ಮಾಡಬೇಕು, ಕೂಲಿ ದುಡ್ಡು ಕೊಡ್ತಾರೆ. ಜಾಬ್ ಕಾರ್ಡ್ ಅಂದ್ರೆ ಸುಮ್ಮನೆ ದುಡ್ಡು ಹಾಕೋದಲ್ಲ, ನಾವು ಕೆಲಸ ಮಾಡ್ಬೇಕು, ಅವ್ರು ಕೆಲಸ ಕೊಡ್ಬೇಕು. ಕೆಲಸ ಇದೆ, ದುಡ್ಡು ಖರ್ಚು ಮಾಡಿಲ್ಲ ಅಂದ್ರೆ ಸೀದಾ ಮತ್ತೆ ವಾಪಸ್ಸು ಎಲ್ಲಿಗೆ ಹೋಗುತ್ತೆ? ವಾಪಸ್ ಹೋಗುತ್ತೆ. ನೀವು ಪಡ್ಕೋಬೇಕು, ದುಡ್ಡು ಕಸ್ಕೋಬೇಕು. ಮಾಡ್ತೀರಾ? ಮಾಡ್ತೀರಾ? ಎಲ್ಲೂ ಕೂಡ ಜನ ಸಾಕಿದ್ರೆ ಹೋಗಿ ಕೆಲವು PSC ಅಂತ ಬಂದಾಗ ಪೋಸ್ಟ್ ವಾಟ್ಸ್ ಮೇಡಮ್ ಮತ್ತೆ ಇಮ್ಯುನೈಸೇಷನ್ ಸ್ಟೆರಿಲೈಸೇಷನ್ ಏನ್ ಮಾಡ್ತೀರಾ? ಅಲ್ಲೇ ಮೇಡಮ್ ಡೆಲಿವರಿ ಮತ್ತೆ ಓಟಿಲೇ ಇದೆಯಾ? ಆಟೋಕ್ಲೇವ್ ಮಾಡ್ತೀರಾ? ಅದನ್ನೇ ಯೂಸ್ ಮಾಡ್ತೀರಾ? ಇಮ್ಯುನೈಸೇಷನ್ ಇದು ಮಕ್ಕಳಿಗೆ ಮಾತ್ರನೇ ನೀವು ಕ್ಲೀನಾಗಿ ಮಾಡ್ಕೊಂಡಿದ್ದೀರಾ, ಅದಂತೂ ಇದೆ. ಸ್ಟಾಫ್ ಇಲ್ಲ ಅಷ್ಟೇ, ಸ್ಟಾಫ್ ಇಲ್ಲ ನಿಮ್ಗೆ. ಮತ್ತೆ ಇವನ್ ಅಪ್ತಮಲ್ ಕಳಿಸ್ತೀನಿ ನಾನು ಟೋಟಿ ಅಪ್ತಮಲ್ ಕೂಡ ಬರ್ತಾನೆ ಮಾಡ್ಬೋದು ಅಂತ ಹೇಳ್ತಾರಲ್ಲ.
ಇದು ಅಕ್ಟೋಬರ್ಗೆ ಮೇಡಮ್ ಪ್ರತಿ ಡಿಜಿಟಲ್ ಕೂಡ ಎಮರ್ಜೆನ್ಸಿಗೆ ಅವರು ತಗೋಬಹುದು. ಇವನ್ 1 to 1 ಮಂತ್ ನಾವು ಪೇಮೆಂಟ್ ಮೇಡಮ್ ಮಾಡ್ತೀವಿ. ಇಲ್ಲಿ 3 ಮೆಡಿಕಲ್ ಪೋಸ್ಟ್ ವೇಕೆನ್ಸಿ ಇದೆ ಮೇಡಮ್. ಯಾರು ಬರಲ್ಲ ಮೇಡಮ್, ಯಾಕಂದ್ರೆ ಎಮ್ ಕಷ್ಟ ಆಗುತ್ತೆ ಅಂತ